ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 3.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್ ಮಾಡಬೇಕು. ಸೊ ಆರ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಇಸ್ 3.5 ಅಪಾನ್ 2. ಇಲ್ಲಿನೂ ಅಷ್ಟೇ ಹಾಗೆ ಬಿಡೋಣ, ನಮ್ಗೆ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4 pi r ಸ್ಕ್ವೇರ್. 4 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟಿದೆ 3.5 ಅಪಾನ್ 2 ಇಂಟು ಅಗೇನ್ 3.5 ಅಪಾನ್ 2. 3 ಕಾಣಿಸುತ್ತಾ? ಈಗ ಕ್ಯಾನ್ಸಲೇಷನ್ ಹೋಗುತ್ತಲ್ಲ ನೋಡೋಣ. ನೋಡಿ 7 5 35 ಆಗುತ್ತಲ್ವಾ, ಪಾಯಿಂಟ್ ಇರೋದ್ರಿಂದ 0.5 ಆಯ್ತು. ಓಕೆ, ಅಗೇನ್ ಇಲ್ಲಿನೂ ಅಷ್ಟೇ 2 ಇಂಟು 2 ಇದೆ, ಇಲ್ಲಿ 4 ಹೋಗುತ್ತೆ ಅಲ್ವಾ. ಸೊ ಏನ್ ಉಳಿತು ನಮ್ಗೆ 22 ಇಂಟು, ನೋಡಿ ಇಲ್ಲಿನೂ ಅಷ್ಟೇ ಡೆಸಿಮಲ್ ತೆಗಿತೀನಿ. ಡೆಸಿಮಲ್ ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ 5/10 ಹಾಕೋಬೇಕು. ಇಂಟು ಇಲ್ಲಿನೂ ಡೆಸಿಮಲ್ ತೆಗೆದ್ರೆ 35 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ, ಇಲ್ಲಿನೂ 10 ಹಾಕೋಬೇಕು. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ 5 1s 5 2s, 2 1s 2 11s, ಮತ್ತೆ ಇಲ್ಲಿ 5 7s 5 2s. ಸೊ ನೋಡಿ 11 ಇಂಟು 7 77 ಅಪಾನ್ 2 ಅಲ್ವಾ. ಇಷ್ಟು ಉಳಿದಿದ್ದು ಇದನ್ನ ಡಿವೈಡ್ ಮಾಡೋಣ. ನೋಡಿ 77ನ 2 ಇಂದ ಡಿವೈಡ್ ಮಾಡಿದ್ರೆ 2 3s 6, 1 remains, take 7 here, 2 8s 16, 1 remains, take point here 0, 2 5s 10. So what is the answer? 38.5 ಇದೇನು ಸರ್ಫೇಸ್ ಏರಿಯಾ. ಸೊ ಯೂನಿಟ್ ಏನಿದೆ ಮೀಟರ್ ಅಲ್ಲಿ ಇದೆ, ಸೊ ಮೀಟರ್ ಸ್ಕ್ವೇರ್ ಬರೆಯೋದನ್ನ ಮರಿಬಾರ್ದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.